ರಾಷ್ಟ್ರಧ್ವಜಕ್ಕೆ ಗೌರವ ಕೊಡಲಿಕ್ಕಾಗದಲ್ಲೇ ಇರುವಂಥದ್ದು ಸಚಿವ ಸಂಪುಟದಲ್ಲಿ ಇರಲಿಕ್ಕೂ ಕೂಡ ಯೋಗ್ಯತೆ ಇದೆ. ಮುಸ್ಲಿಂ ವೋಟ್ ಬ್ಯಾಂಕ್, ಮುಸ್ಲಿಂ ರಾಜಕಾರಣಕ್ಕಾಗಿ ಏನಾದರೂ ಯಾವುದೇ ಲೆವೆಲಿಗಾದರೂ ಹೋಗಲಿಕ್ಕೆ ತಯಾರಿದ್ದಾರೆ. ನಾಡಿಗೆ ಗೌರವವನ್ನು ಕೊಡದಲ್ಲಿರುವಂಥ ಸರ್ಕಾರ ಇದೆ. ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜೋನಳ್ಳಿ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸ್ಥಾನದಿಂದ ಬಿಡುಗಡೆಗೊಳಿಸಬೇಕು ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಬರೆದಿರುವಂತ ಪತ್ರದಲ್ಲಿ ಉಲ್ಲೇಖಿಸಿರುವಂತ ಅಂಶಗಳ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು, ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಆಯಾ ಜಿಲ್ಲೆಯಲ್ಲಿ ಧ್ವಜಾರೋಹಣ ಮಾಡಬೇಕಾಗುತ್ತೆ. ಆದರೆ ಪತ್ರದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಧ್ವಜಾರೋಹಣ ಮಾಡೋಕ್ಕೆ ನನಗೆ ವಿನಾಯಿತಿ ಕೊಡಬೇಕು, ಜಿಲ್ಲಾ ಉಸ್ತುವಾರಿ ಸ್ಥಾನದಿಂದ ಬಿಡುಗಡೆಗೊಳಿಸಬೇಕು ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಇದೇ ಅಂಶ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಅವರು ವೈಯಕ್ತಿಕ ಕಾರಣವನ್ನು ಕೊಟ್ಟು ಜಿಲ್ಲಾ ಉಸ್ತುವಾರಿ ಸ್ಥಾನದಿಂದ ಬಿಡುಗಡೆಗೊಳಿಸಿ ಅಂತ ಪತ್ರದಲ್ಲಿ ಹೇಳಿದರೆ ನಮ್ಮ ಅಭ್ಯಂತರ ಇಲ್ಲ, ಆದರೆ ಧ್ವಜಾರೋಹಣ ಮಾಡೋಕ್ಕೆ ವಿನಾಯಿತಿ ಕೊಡಬೇಕು, ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಧ್ವಜಾರೋಹಣ ಮಾಡೋದಕ್ಕೂ ಕೂಡ ಅವರಿಗೆ ಕಷ್ಟನ, ಪತ್ರದಲ್ಲಿ ಈ ಅಂಶ ಉಲ್ಲೇಖ ಮಾಡಿರುವಂಥದ್ದು ಇದು ಏನನ್ನ ತೋರಿಸುತ್ತೆ ಅನ್ನುವಂತಹ ಮಾತುಗಳನ್ನ, ಆಕ್ರೋಶದ ನುಡಿಗಳನ್ನ ಬಿಜೆಪಿ ನಾಯಕರು ಹೇಳ್ತಾ ಇರುವಂಥದ್ದು. ಇದೇ ವಿಚಾರ ಈಗ ಸದನದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರಾದಂಥ ಸುನಿಲ್ ಕುಮಾರ್ ಮತ್ತು ಅರವಿಂದ್ ಬೆಲ್ಲದ್ ಅವರು ದ ಫೆಡರಲ್ ಕರ್ನಾಟಕ ಜೊತೆ ಮಾತಾಡಿದ್ದಾರೆ. ಏನೇನು ಹೇಳಿದ್ದಾರೆ ಕೇಳಿ. ಸಚಿವ ಜಮೀರ್ ಅಹಮದ್ ಖಾನ್ ಅವರು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋ ಸಂಬಂಧಪಟ್ಟಂತೆ ಒಂದು ಹೊಸ ವಿಚಾರವನ್ನು ಪ್ರಸ್ತಾಪ ಮಾಡಿರುವಂಥ ಸುನಿಲ್ ಕುಮಾರ್ ಇದ್ದಾರೆ. ಸರ್, ಇವಾಗ ಸದನದಲ್ಲಿ ಪ್ರಸ್ತಾಪ ಮಾಡಿ ಜಮೀರ್ ಅಹಮದ್ ಖಾನ್ ಅವರು ಇಲ್ಲ ಅವರಾದ ವೈಯಕ್ತಿಕ ವಿಚಾರ, ನಿಮ್ಮದು ಆಕ್ಷೇಪ ಏನಿದೆ? ಉಸ್ತುವಾರಿ ಸಚಿವರನ್ನ ಬದಲು ಮಾಡಬೇಕು ಅಂತ ಕೊಟ್ಟಿರೋದ್ರ ಬಗ್ಗೆ ನಮ್ದೇನು ಆಕ್ಷೇಪಣೆ ಇಲ್ಲ. ಆದರೆ ನನಗೆ ಸಮಯದ ಅವಕಾಶ ಇಲ್ಲ, ಹಾಗಾಗಿ ನಾನು ಆಗಸ್ಟ್ 15ನೇ ತಾರೀಕಿನ ರಾಷ್ಟ್ರಧ್ವಜಕ್ಕೆ ಹೋಗಲ್ಲ ಅನ್ನುವಂಥದ್ರ ಬಗ್ಗೆ ನನ್ನ ಆಕ್ಷೇಪಣೆ ಇದೆ. ಒಬ್ಬ ಸಚಿವ, ಒಬ್ಬ ಜನಪ್ರತಿನಿಧಿಯ ಹಕ್ಕು ರಾಷ್ಟ್ರೀಯ ಉತ್ಸವಗಳಲ್ಲಿ ಭಾಗವಹಿಸೋದು. ಅದನ್ನು ಬಿಟ್ಟು ನಾನು ಭಾಗವಹಿಸಲ್ಲ ಅಂತಂದರೆ ಇದರಂಥ ಒಂದು ದುರಂತ ಇನ್ಯಾವುದೂ ಇಲ್ಲ. ರಾಷ್ಟ್ರಧ್ವಜಕ್ಕೆ ಗೌರವ ಕೊಡಲಿಕ್ಕಾಗದಲ್ಲೇ ಇರುವಂಥವ್ರು ಈ ಸಚಿವ ಸಂಪುಟದಲ್ಲಿ ಇರಲಿಕ್ಕೂ ಕೂಡ ಯೋಗ್ಯತೆ ಇಲ್ಲ. ಆ ಹಿನ್ನೆಲೆಯಲ್ಲಿ ಸಮಯದ ಅವಕಾಶನೇ ಇಲ್ಲ ಅಂತಂದರೆ ನೀವು ಅಂಥ ಸಮಯದ ಅವಕಾಶ ಇಲ್ಲದಿರೋಂಥ ಸಚಿವರನ್ನ ಯಾಕೆ ಇಲ್ಲಿ ಇಟ್ಕೊಂಡಿದ್ದೀರಿ? ಈಗ ಮೊದಲನೇ ಕರ್ತವ್ಯ ಸಂವಿಧಾನ ಗೌರವ ಕೊಡಬೇಕಾಗಿರುವಂಥದ್ದು ಮತ್ತು ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಕೊಡಬೇಕಾಗಿರೋದು. ಅದೆರಡನ್ನೂ ಕೊಡೋಕ್ಕಾಗಲ್ಲ ಅಂದರೆ ಅವರು ಸಚಿವರಾಗಿ ಮುಂದುವರಿಯಲಿಕ್ಕೆ ಸಾಧ್ಯ. ಸಿಎಂ ಅದಕ್ಕೆ ಆಲ್ಟರ್ನೇಟಿವ್ ಮಾಡಿ ಬೇರೆ ಸಚಿವರು ಕೊಟ್ಟಿರುವ ಜಿಲ್ಲಾ ಉಸ್ತುವಾರಿ ಅಂದ್ರೆ ಅದಕ್ಕೆ ಅದು ಸಮರ್ಥ ಸರಿ ಅನ್ಸುತ್ತೆ. ಮುಖ್ಯಮಂತ್ರಿ ಜಿಲ್ಲಾ ಉಸ್ತುವಾರಿ ಇದು ಏನಾರು ಮಾಡ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ. ಆದರೆ ನನಗೆ ಸಮಯದ ಅವಕಾಶ ಇಲ್ಲ ಅಂತ ಒಬ್ಬ ಸಚಿವ ಪತ್ರವನ್ನು ರೈಟಿಂಗಲ್ಲಿ ಕೊಟ್ಟ ನಂತರವೂ ಕೂಡ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದು ಸರಿಯಲ್ಲ. ಮತ್ತು ಇದು ಕರ್ನಾಟಕದ ಜನ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸ್ಲಿಕ್ಕೆ ಬಿಡಲಿಲ್ಲ, ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಇಲ್ಲಿ ಘೋಷಣೆ ಕೂಗಿದಾಗಲೂ ಕೂಡ ಸುಮ್ಮನೆ ಇದ್ದರು. ಈಗ ಒಬ್ಬ ಸಚಿವ ನಾನು ರಾಷ್ಟ್ರಧ್ವಜವನ್ನು ಹಾರಿಸ್ಲಿಕ್ಕೆ ಹೋಗಲ್ಲ ಅಂತಂದಾಗಲೂ ಕೂಡ ಈ ಸರ್ಕಾರ ಸಮರ್ಥಿಸ್ಕೊಳ್ಳುತ್ತೆ ಅಂತಂದರೆ ನಾಡಿಗೆ ಗೌರವವನ್ನು ಕೊಡದಲ್ಲಿರುವಂಥ ಸರ್ಕಾರ ಇದು, ರಾಷ್ಟ್ರೀಯತೆಗೆ ಗೌರವವನ್ನು ಕೊಡದಲ್ಲಿರುವಂಥ ಸರ್ಕಾರ. ನೀವು ನಿಮ್ಮ ಸರ್ಕಾರ ಇದ್ದಿದ್ದು, ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಒಂದು ವೇಳೆ ಈ ರೀತಿ ಮಾಡಿದ್ರೆ ನೀವೇನು ಮಾಡ್ತಾ ಇದ್ರಿ? ನಮ್ಮ ಸರ್ಕಾರದಲ್ಲಿ ಯಾರು ಹಿಂಗೆ ಅಲ್ಲ, ಒಂದು ವೇಳೆ ಮಾಡಿದ್ರೆ ನೀವು ಅಲ್ಲ, ರಾಷ್ಟ್ರಧ್ವಜ ಗೌರವ ಕೊಡದಲ್ಲೇ ಇರುವಂಥವ್ರು ಕಾನೂನಿನಲ್ಲಿ ಯಾವ್ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೋದು ತಗೊಳ್ಳಿ. ಅಂಥ ಸಮಯದ ಅವಕಾಶ ಇಲ್ಲಿರುವಂಥ ಸಚಿವರು ಈ ನಾಡಿನ ಹಿತವನ್ನು ಹೇಗೆ ಕಾಪಾಡ್ತಾರೆ? ಮೊದಲ ಕರ್ತವ್ಯ ರಾಷ್ಟ್ರಧ್ವಜ ಗೌರವವನ್ನು ಕೊಡೋದು. ಅದನ್ನು ಕೊಡಲ್ಲ ಅಂದಮೇಲೆ ಅಂಥವ್ರಿಗೆ ನಾವು ಯಾಕೆ ಗೌರವ ಕೊಡಬೇಕು? ಓಕೆ, ಮುಖ್ಯಮಂತ್ರಿ ಏನು ಮಾಡಬೇಕಾಯ್ತು ನಿಮ್ಮ ಪ್ರಕಾರ? ಒಪ್ಕೋಬಾರ್ದಿತ್ತು, ಅವರು ಒಪ್ಕೋಬಾರ್ದಿತ್ತು. ಅಂಥ ಸಚಿವನ ವಜಾ ಮಾಡಬೇಕಾಗಿತ್ತು. ನೀನು ರಾಷ್ಟ್ರಧ್ವಜ ಗೌರವ ಕೊಡಲ್ಲ ಅಂದರೆ ವಜಾ ಮಾಡ್ತೀನಿ ಅಂತ ವಜಾ ಮಾಡಬೇಕಾಗಿತ್ತು. ಅದನ್ನೇ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಪರಮೇಶ್ವರ್ ಹೇಳ್ತಾ ಇದ್ದಾರೆ ಅನಾರೋಗ್ಯ ಕಾರಣ ಅಂತ ಕೊಟ್ಟಿದ್ದಾರೆ, ಸರಿ ಅದೆಲ್ಲ ಅನಾರೋಗ್ಯ ಅಂತ ಏನಿಲ್ಲ ಅವ್ರದ್ದು. ಸರ್, ಈಗ ಜಮೀರ್ ಮತ್ತು ರಾಜೀನಾಮೆ ಕೊಟ್ಟಿರೋ ವಿಚಾರ ತಮ್ಮ ಆಕ್ಷೇಪಕ್ಕೆ ಕಾರಣ ಇರುವಂಥದ್ದು ಏನು ಕಾರಣ? ನೋಡ್ರಿ, ಜಮೀರ್ ಅಹಮದ್ ಅವರು ತಮ್ಮ ಪತ್ರದ ಮೂಲಕ ಮುಖ್ಯಮಂತ್ರಿಗಳಿಗೆ ಬರೆದಿದ್ದೇನಂತಂದ್ರೆ ನನಗೆ ರಾಷ್ಟ್ರಧ್ವಜ ಹಾರಿಸ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಹೋಗಿ, ಅದಕ್ಕೆ ನನಗೆ ಆ ಕಾರ್ಯಕ್ರಮದಿಂದ ನನಗೆ ಬಿಡುಗಡೆ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಎಷ್ಟು ಧೈರ್ಯ ಇವರಿಗೆ, ಒಬ್ಬ ಮಂತ್ರಿ ಆದವ್ರಿಗೆ, ಕರ್ನಾಟಕ ರಾಜ್ಯದ ಮಂತ್ರಿ ಆದವ್ರಿಗೆ ಸಂವಿಧಾನದ ಪ್ರಕಾರ ನಡ್ಕೊತೀನಿ ಅಂಥೇಳಿ ರಾಜ್ಯಪಾಲರ ಮುಂದೆ ಸಂವಿಧಾನ ಓದಿ ಒಪ್ಕೊಂಡವ್ರಿಗೆ ಇವತ್ತು ರಾಷ್ಟ್ರಧ್ವಜಕ್ಕೆ ನನಗೆ ಗೌರವ ಸಲ್ಲಿಸೋಕೆ ಹೋಗೋಕೆ ಆಗೋದಿಲ್ಲ ಅಂತ ಪತ್ರ ಬರೀತಾರಂತಂದ್ರೆ ಅಂಥವ್ರನ್ನ ಯಾಕೆ ಇಟ್ಕೋಬೇಕು? ಆ ರೀತಿಯ ವಿರೋಧಿ ವಿಚಾರಗಳಿದ್ದ, ರಾಷ್ಟ್ರ ವಿರೋಧಿ ವಿಚಾರ ಇದ್ದವ್ರಿಗೆ ಯಾಕೆ ಇವರು ತಮ್ಮ ಕ್ಯಾಬಿನೆಟ್ದಲ್ಲಿ ಇಟ್ಕೋಬೇಕು? ಅದನ್ನು ಸಮರ್ಥನೆ ಬೇರೆ ಮಾಡ್ಕೊತಾರೆ ಇವರು ವಿಧಾನಸೌಧದಲ್ಲಿ. ಅಂದರೆ ಈ ಕಾಂಗ್ರೆಸ್ಸು ಮುಸ್ಲಿಂ ವೋಟ್ ಬ್ಯಾಂಕ್, ಮುಸ್ಲಿಂ ರಾಜಕಾರಣಕ್ಕಾಗಿ ಏನಾದರೂ ಯಾವುದೇ ಲೆವೆಲಿಗಾದರೂ ಹೋಗಲಿಕ್ಕೆ ತಯಾರಿದ್ದಾರೆ. ಅಂದರೆ ಅವರು ಕೊಟ್ಟಿರುವಂಥ ಕಾರಣ ಏನಂತಂದರೆ ಸಮಯ ಇಲ್ಲ, ಬೆಂಗಳೂರು ನಾವು GBA ಚುನಾವಣೆ ಅಂತ ಹೇಳ್ತಿರುವಂಥದ್ದು. ಹಾಗೆ ರಾಜೀನಾಮೆ ಕೊಡುವಂಥ ತಪ್ಪ ತಮ್ಮ ಪ್ರಕಾರ ಜಿಲ್ಲಾ ಉಸ್ತುವಾರಿ ಅದು ಅವರ ಹಕ್ಕಲ್ವಾ?
ಅಲ್ಲ ರೀ, ಒಂದಿನ ಇದು ಫ್ಲಾಗ್ ಹೋಸ್ಟಿಂಗಿಗೆ ಇವ್ರಿಗೆ ಹೋಗ್ಲಿಕ್ಕಾಗಲ್ಲ. ಈಗ ಎಂತ ಯಾವ ಎಲೆಕ್ಷನ್ ಇದೆ, ಈಗೇನು ಎಲೆಕ್ಷನ್ ಅನೌನ್ಸ್ ಆಗೈತೆ. ಇದು ಅವ್ರಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಅವ್ರಿಗೆ ರಾಷ್ಟ್ರಧ್ವಜ ಹೋಗಿ ಅಲ್ಲಿ ಹೋಗಿ ರಾಷ್ಟ್ರಧ್ವಜ ಹಾರಿಸ್ಲಿಕ್ಕೆ ಮನಸ್ಸಿಲ್ಲ. ಅದಕ್ಕಾಗಿ ಈ ರೀತಿ ಕಾರಣವನ್ನು ಕೊಟ್ಟಿದ್ದಾರೆ. ಈ ಕಾಂಗ್ರೆಸ್ ಅಥವಾ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈ ರೀತಿ ಕೊಟ್ಟಾಗ ಏನು ಮಾಡಬೇಕಾಗಿತ್ತು? ಅವ್ರನ್ನ ಸಂಪುಟದಿಂದ ವಜಾ ಮಾಡಬೇಕಿತ್ತು. ಅವ್ರ ಮೇಲೆ ಕೇಸ್ ಹಾಕಬೇಕಿತ್ತು, ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ಅಂತ. ಯಾಕಂದ್ರೆ ಮತ್ತೆ ಬೇರೆಯವ್ರನ್ನ ಆಲ್ಟರ್ನೇಟಿವ್ ಮಾಡಿದ್ದಾರೆ, ಬೇರೆ ಸಚಿವರು ಕೊಟ್ಟಿದ್ದಾರೆ. ಆ ಆಲ್ಟರ್ನೇಟಿವ್ ಮಾಡಿರುವಂಥದ್ದು ಈ ರೀತಿ ಕ್ರಮ ಸರಿಯಲ್ಲ. ಆಲ್ಟರ್ನೇಟಿವ್ ಮಾಡೋ ಜೊತೆ ಬೇರೆ ಕ್ರಮ ಕೈಗೊಳ್ಳಬೇಕಾಯ್ತು ಅಂತ ಹೇಳ್ತಾರೆ. ಹೌದು, 100% ಇಮಿಡಿಯೇಟ್ಲಿ ಇವ್ರನ್ನ ಸಂಪುಟದಿಂದ ವಜಾ ಮಾಡಿ ಇವ್ರ ಮೇಲೆ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಕೇಸ್ ಹಾಕಬೇಕಿತ್ತು. ಒಂದು ವೇಳೆ ಬಿಜೆಪಿ ಸರ್ಕಾರ ಇದ್ದಾಗ ಈ ರೀತಿ ಆಗಿದ್ರೆ ಯಾರ ಸಚಿವರು ಹೇಳಿದ್ರೆ ನೀವೇನು ಮಾಡ್ತಾ ಇದ್ರಿ? ಒಳಗೆ ಹಾಕ್ತಿದ್ವಿ ಅವ್ರನ್ನ ಒಳಗೆ ಹಾಕ್ತಿದ್ರು. ಸೊ ಈ ಮೂಲಕ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಅಥವಾ ಕಾಂಗ್ರೆಸ್ ನಾಯಕರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಕಾಂಗ್ರೆಸ್ ಪಕ್ಷದವ್ರಿಗೆ ನಾ ಹೇಳೋದು ಅಂತಂದ್ರೆ, ರಾಜಕಾರಣ ಓಕೆ, ರಾಜಕಾರಣಿಗಳನ್ನ ನಾವೆಲ್ಲರೂ ರಾಜಕಾರಣ ಮಾಡಬೇಕು. ಆದ್ರೆ ನಮ್ಮ ರಾಷ್ಟ್ರವನ್ನು ಮಾರೇ ರಾಜಕಾರಣಕ್ಕೆ ಹೋಗುವಂಥದ್ದು ಆಗಬಾರ್ದು. ಇವತ್ತು ಅವ್ರ ರೈತಲ್ಲಿ ಯಾವುದೋ ಹಂತಕ್ಕಾದರೂ ಹೋಗ್ಲಿಕ್ಕೆ ತಯಾರಿದ್ದಾರೆ. ಇದು ತಾಯಿನ ಮಾರ್ದಂಗಲ್ಲ. ಉಪಮುಖ್ಯಮಂತ್ರಿಗಳು ಸಮರ್ಥನೆ ಕೊಟ್ಟರು, ಇನ್ನು ಹೆಲ್ತ್ ರೀಸನ್ನು, ಆರೋಗ್ಯ ಅಂತ ಪತ್ರದಲ್ಲೆಲ್ಲೂ ಕೂಡ ಕಾಣಲಿಲ್ಲ. ಸೊ ನೀವು ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ರಿ. ಅಲ್ಲ, ಅವರು ಸುಮ್ಮನೆ ಒಂದು ಏನಾದರೂ ಆರೋಗ್ಯ ಅಂತ ಹೇಳ್ತಾರೆ. ಆರೋಗ್ಯ ಅಂತಿಲ್ಲ, ಇಲ್ಲ ಅವ್ರ ಮಿನಿಸ್ಟ್ರ್ ಆರೋಗ್ಯದ ಬಗ್ಗೆ ಬರೆದಿಲ್ಲ. ಮಿನಿಸ್ಟ್ರ್ ಸ್ಪಷ್ಟವಾಗಿ ಬರೆದಿದ್ದಾರೆ, ಇಲ್ಲ ನನಗೆ ಧ್ವಜ ಹಾರಿಸ್ಲಿಕ್ಕೆ ಹೋಗೋದಿಲ್ಲ ಅಂತ ಹೇಳಿ. ಬಹುಶಃ ಅವರ ಆಂತರಿಕ ಜಗಳ ಅಥವಾ ಅಲ್ಪಸಂಖ್ಯಾತ ಖಾತೆ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಸಮಾಧಾನಗೊಂಡು ಅವರು ಜಿಲ್ಲಾ ಉಸ್ತುವಾರಿ ತೊರೆದಿರುವಂಥದ್ದು. ಅಲ್ರಿ, ಏನು ಬೇಕಾದಿರಲಿ, ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಕ್ಕೆ ನಿಮ್ಗೆ ಯಾರು ಹಾಕಕ್ಕೆ ಕೊಟ್ಟಿದ್ದಾರೆ? ನಿಮ್ದು ಏನೋ ಇತ್ತಂದ್ರೆ ನೀವು ಮನೆಯಾಗ ಇಟ್ಕೋರಿ. ರಾಷ್ಟ್ರಕ್ಕೆ ಗೌರವ ಸಲ್ಲಿಸುವಂಥ ಸಂದರ್ಭದಲ್ಲಿ ಇದನ್ನು ನೀವು ಹೆಂಗೆ ಕಾಂಪ್ರಮೈಸ್ ಮಾಡೋಕ್ಕಾಗುತ್ತೆ? ಅವ್ರು ಒಂದು ವೇಳೆ ರಾಷ್ಟ್ರಧ್ವಜ ಆರಿಸಿ ನಂತರ ಬೇಕಾದ್ರೆ ಜಿಲ್ಲಾ ಉಸ್ತುವಾರಿ ಸ್ಥಾನ ತೊರೆದಿದ್ರೆ ಅದಕ್ಕೆ ಬೇರೆ ಬಿಡ್ಬೋದಿತ್ತು, ಆಮೇಲೆ ಬಿಡ್ಬೋದಿತ್ತು. ಸದನದಲ್ಲಿ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಇಷ್ಟಿಗೆ ನಿಲ್ಲಿಸ್ತೀರಾ ಅಥವಾ ಇದು ಸಂಬಂಧಪಟ್ಟಂತೆ? ಇಲ್ಲ, ಈಗ ಅವ್ರು ಏನು ಮಾಡ್ತಾರೆ ನೋಡ್ತೇವೆ. ಈಗ ಸೋಮವಾರದಿಂದ ಹೆಂಗಿದ್ರು ಮತ್ತೆ ಸದನ ಶುರು ಆಗ್ತದಲ್ಲ. ಈಗ ಆಲ್ರೆಡಿ ಒಂದು ಇಶ್ಯೂ ಐತಿ, ಜೈಲ್ದಾಗಿದ್ದವ್ರನ್ನ ಇವ್ರು ಕರ್ಕೊಂಬಂದು ಮಿನಿಸ್ಟರ್ ಮಾಡಿದಾರೆ. ಅದ್ರ ಜೊತೆ ಇದು ಒಂದು ವಿಷಯ. ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ ಸರ್ಕಾರ. ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಲ್ಲ, ಯಾಕಂದ್ರೆ ಅವರ ಒಂದು ಸೈನ್ ಮೇಲೆ ಆಗಿರುವಂಥದ್ದು ಆದೇಶ. ಮುಖ್ಯಮಂತ್ರಿಗಳು ಉತ್ತರ ಕೊಡೋದು ಅಷ್ಟಲ್ಲ, ಮುಖ್ಯಮಂತ್ರಿಗಳು ಇದ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಅಲ್ಲಿವರೆಗೂ ಕೂಡ ನೀವು ಹೋರಾಟ ಮಾಡ್ತೀವಿ? ಹೌದೌದು, ಹೋರಾಟ ಮಾಡ್ತಾರೆ. ಜಮೀರ್ ಅಹಮದ್ ಖಾನ್ ಅವರಿಗೆ ವಸತಿ ಇಲಾಖೆಯ ಜೊತೆಗೆ ಅಲ್ಪಸಂಖ್ಯಾತ ಹಜ್ ಮತ್ತು ವಕ್ಫ್ ಖಾತೆಯನ್ನು ಕೊಡಲಾಗಿತ್ತು. ಆದರೆ ವಕ್ಫ್ ಮತ್ತು ಅಲ್ಪಸಂಖ್ಯಾತ ಹಜ್ ಖಾತೆಯನ್ನು ಜಮೀರ್ ಅಹಮದ್ ಖಾನ್ ಅವರಿಂದ ವಾಪಸ್ ಪಡೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸ್ಥಾನದಿಂದ ಹಿಂದೆ ಸರಿದಿದ್ದಾರೆ. ರಾಜಕೀಯ ಕಾರಣ ಇದ್ರೂ ಕೂಡ ಪತ್ರದಲ್ಲಿ ವೈಯಕ್ತಿಕ ಕಾರಣ ಅಂತ ಕೊಟ್ಟಿದ್ರೆ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರಲಿಲ್ಲ. ಇದೀಗ ಇದೇ ವಿಚಾರ ಸದನದಲ್ಲಿ ಪ್ರಸ್ತಾಪ ಮಾಡೋದಕ್ಕೂ ಕೂಡ ಬಿಜೆಪಿ ನಾಯಕರು ಮುಂದಾಗಿರುವಂಥದ್ದು. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.